ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಮಂಜುಳಾ ಹರೀಶ್. ನೋಡಿ, ಇವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ನೋಡಿ ತೋರಿಸ್ತೀನಿ. ಮಾಮೂಲಿ ಎಲ್ರಿಗೂ ಬರುತ್ತೆ, ನಾನು ತೋರಿಸ್ತೀನಿ ದಿನ ರೊಟೀನ್ ತೋರಿಸ್ತೀನಿ ಅಂತೇಳಿ. ಅವಲಕ್ಕಿ ಉಪ್ಪಿಟ್ಟು ರೊಟೀನ್ ತೋರಿಸ್ತೀನಿ ಅಂತ ಹೇಳಿದ್ದೀನಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ, ಅವಲಕ್ಕಿ ಉಪ್ಪಿಟ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಕಡಲೆಬೀಜ, ಕಡಲೆಬೇಳೆ, ಸ್ವಲ್ಪ ನಿಂಬೆಹಣ್ಣು, ಒಂದು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ, ಕಾಯಿ ತುರಿ ಸ್ವಲ್ಪ, ಅವಲಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಉಪ್ಪು, ಅರಿಶಿನದ ಪುಡಿ, ನೋಡಿ ಬಾಣಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇದೆಲ್ಲ ಸಾಸಿವೆ ಹಾಕಿದ್ದೀನಿ, ಇದೆಲ್ಲ ಒಗ್ಗರಣೆ ಹಾಕಿ ಅಷ್ಟೇ ಮಾಡೋದು. ಮಾಮೂಲಿ ಹೆಂಗೆ ಒಗ್ಗರಣೆ ಹಾಕಿ ಇದು ಚಿತ್ರಾನ್ನ ಎಲ್ಲ ಮಾಡ್ತೀವಲ್ಲ, ಅದೇ ಥರ ಮಾಡಿ ಈ ಅವಲಕ್ಕಿನ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಂಡ್ರೆ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿನೂ ನಿಂಬೆಹಣ್ಣು ಹಾಕ್ಕೊಂಡ್ರೆ ಅವಲಕ್ಕಿ ಚಿತ್ರಾನ್ನ ರೆಡಿ ಆಯಿತು. ನೋಡಿ ಅಷ್ಟೇ, ಇನ್ನೇನಿಲ್ಲ. ಅವಲಕ್ಕಿ ಚಿತ್ರಾನ್ನ ಮಾಡೋದು ಎಲ್ರಿಗೂ ಬರುತ್ತೆ ಅಷ್ಟೇ. ಇನ್ನು ನೋಡಿ, ತರಕಾರಿ ಎಲ್ಲ ತಂದಿದ್ರು ನೈಟೇ. ಬಟಾಣಿ, ಅವರೆಕಾಯಿ, ಸೌತೆಕಾಯಿ, ಇದು ಬೀಟ್ರೂಟು, ಸೋರೆಕಾಯಿ ಎಲ್ಲ ತೊಗೊಂಬಂದಿದ್ದೀನಿ. ಯಜಮಾನ್ರು ಎಲ್ಲ ಎತ್ತಿಡಬೇಕು ಫ್ರಿಜ್ಗೆ. ವಾರಕ್ಕೊಂದ್ಸತಿ ತರ್ತಾರೆ. ನಾನೊಂದು 15-20 ದಿವಸ ಮಾಡ್ತೀನಿ. ಅವರೆಕಾಯಿ ಎಲ್ಲ ಸುಲಿದ್ಕೊಬೇಕು, ಬಟಾಣಿ ಅವರೆಕಾಯಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಬೇಕು. ಟಿಫನ್ ಮಾಡಿಬಿಟ್ಟು ಮಗಳಿಗೆ ಕಲಿಸ್ಬಿಟ್ಟು ಆಮೇಲೆ ನಾನು ವಿಡಿಯೋ ಮಾಡ್ತೀನಿ. ನೋಡಿ ಆಯಿತು, ಅವಲಕ್ಕಿ ಮಾಡಿ ಅಷ್ಟೇ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಬಿಟ್ಟು ನಿಂಬೆಹಣ್ಣು ಹಾಕ್ಬಿಟ್ರೆ ಸ್ವಲ್ಪ ತಿರುಗಿಸ್ಬಿಟ್ರೆ ಮುಗೀತು. ಬಿಸಿ ಬಿಸಿ ಅವಲಕ್ಕಿ. ಬಾಕ್ಸ್ ಕಟ್ಟಬೇಕು, ರೆಡಿ ಮಾಡಿಟ್ಟಿದ್ದೀನಿ. ಬಾಕ್ಸ್ ಕಟ್ಟಬೇಕು. ಇವೆಲ್ಲ ತರಕಾರಿ ಎಲ್ಲ ಫ್ರಿಜ್ಗೆ ಇಡಬೇಕು. ನೆನ್ನೆ ತಂದಿದ್ದಾರೆ ಯಜಮಾನ್ರು, ಮಾರ್ಕೆಟ್ಗೆ ಹೋಗಿದ್ರಲ್ಲ, ಹಂಗೆ ತೊಗೊಂಬಂದ್ಬಿಡ್ತಾರೆ. ಬಟಾಣಿ ಇವೆಲ್ಲ ಬಿಡಿಸಿಡ್ಬೇಕೀಗ. ಇದೆಲ್ಲ ಬಿಡಿಸಿಡ್ಬೇಕು ಫ್ರೆಂಡ್ಸ್. ಇದೆಲ್ಲ ಎತ್ತಿಟ್ಕೊಬೇಕು ಬಿಡಿಸಿ. ನೋಡಿ, ಇಷ್ಟು ತರಕಾರಿ ಎಲ್ಲ ಕ್ಲೀನಾಗೆಲ್ಲ ಫ್ರಿಜ್ಗೆ ಇಟ್ಬಿಟ್ಟು ಈ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅವ್ರನ್ನ ಕೆಲ್ಸಕ್ಕೆ ಕಳಿಸಿ, ಮಗನ ಕೆಲ್ಸಕ್ಕೆ ಕಳಿಸಿ ಸ್ಕೂಲಿಗೆ ಊಟ ಕೊಟ್ಟು ಕಳಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಯಿತು. ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಮಗಳು ಸ್ವಲ್ಪ ಓದ್ಕೊಂಡು ಪೂಜೆ ಮಾಡಿ ಟ್ಯೂಷನ್ಗೆ ಹೋದ್ಲು ಅಷ್ಟೇ ಫ್ರೆಂಡ್ಸ್. ನೋಡಿ ಇಷ್ಟೇ, ಕೆಲಸ ಎಲ್ಲ ಮುಗಿಸ್ಕೊಂಡು ಕೂತ್ಕೊಬೇಕು. ಈ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇವಾಗ ಅವರೆಕಾಯಿ ಸುಲ್ಕೊಂಡು ಬಟಾಣಿ ಎಲ್ಲ ಬಿಡಿಸಿಟ್ಕೊಂಡು ಎತ್ತಿಟ್ಕೊಂಬಿಡ್ಬೇಕು ಫ್ರಿಜ್ಜಿಗೆ. ಎತ್ತಿಟ್ಕೊಂಡ್ರೆ ದಿನ ತಿಂಡಿಗೆಲ್ಲ ಬೇಕಲ್ಲ. ನಾನು ಕೂತ್ಕೊಂಡು ಇದೆಲ್ಲ ಮಾಡ್ಕೊತೀನಿ ಫ್ರೆಂಡ್ಸ್. ಅವರೆಕಾಯಿ ಎಲ್ಲ ಸುಲಿದಾಯಿತು, ಎಳೆದೆಲ್ಲ ಆಯ್ದು ಇಟ್ಕೊಂಡಿದ್ದೀನಿ. ಇದು ದಪ್ಪಗಿರೋದು ತುಂಬ ಹುಳ ಇತ್ತು, ಎಲ್ಲ ಕ್ಲೀನ್ ಮಾಡಿದೆ. ನೋಡಿ, ಬಟಾಣಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಇದೆಲ್ಲ ಇವಾಗೆಲ್ಲ ಗುಡಿಸ್ಬೇಕು, ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಬೇಕು. ಸಾಯಂಕಾಲ ಸ್ನಾನ ಮಾಡಿ ತಿರ್ಗಿ ಮತ್ತೆ ದೇವ್ರ ದೀಪ ಹಚ್ಕೊಬೇಕು, ಅಡುಗೆ ಮಾಡಬೇಕು. ಉಪ್ಪಿಟ್ಟು ಏನಾರು ಮಾಡ್ಕೊಳಕ್ಕಾಗುತ್ತೆ. ಇದು ಸಣ್ಣಗಿರೋದು ಆರಿಸಿಟ್ಟಿದ್ದೀನಿ. ಇದು ದಪ್ಪ ಕಾಳು ನೆನಾಕ್ತೀನಿ. ಬಟಾಣಿ ಇದು ಖಾರ ಎತ್ತಿಟ್ಕೊಂಬಿಡ್ತೀನಿ. ಏನು ಖಾರ ಮಾಡ್ಕೊಳಕ್ಕಾಗುತ್ತೆ, ಪಲಾವು ಇಲ್ಲಾಂದರೆ ಏನೋ ಗ್ರೇವಿ ಮಾಡ್ಕೊಳಕ್ಕಾಗುತ್ತೆ. ನೋಡಿ, ಎಲ್ಲ ಸುಲಿದು ಕ್ಲೀನ್ ಮಾಡಿಕೊಂಡು ಫ್ರಿಜ್ಗೆ ಇಟ್ಕೊಂಬಿಡ್ತೀನಿ. 2 ಟ್ರಿಪ್ ಮಾಡ್ಕೊತೀನಿ ತಗೊಂಬಂದು. ಒಂದೇ ಸತಿ ಮಾಡ್ಕೊಳ್ಳಲ್ಲ. ಅವರೆಕಾಯಿ ಈ ಸತಿ ಜಾಸ್ತಿ ತಿನ್ನಲೇ ಇಲ್ಲ, ತುಂಬ ರೇಟ್ ಜಾಸ್ತಿ ಇತ್ತಂತೆ. ಇದು ಎಷ್ಟು ಅಂತ ಗೊತ್ತಿಲ್ಲ, kg ತೊಗೊಂಬಂದಿರೋ. ಚೆನ್ನಾಗಿದೆ, ದಪ್ಪಗಿದೆ ಕಾಳೆಲ್ಲ. ತುಂಬ ಹುಳ ಐತೆ, ಎಲ್ಲ ಎತ್ತಿ ಬಿಸಾಕ್ತೆ. ತುಂಬ ಇಕ್ಕಿದ ಬೇಳೆ ಸಾರು ಮಾಡೋಣ ಅಂತ. ಮಟನ್ ಏನು ಚಿಕನು ಮಾಡೇ ಇಲ್ವಲ್ಲ, ಸ್ವಲ್ಪ ಇಕ್ಕಿದ ಬೇಳೆ ಸಾರು ಮಾಡಿಕೊಟ್ರೆ ತಿನ್ಕೊತಾರೆ. ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕಾಯಿ, ಒಂದು ಅರ್ಧ ಹೋಳು ಕಾಯಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಈರುಳ್ಳಿ ರುಬ್ಬಕ್ಕೆ, ಚಕ್ಕೆ ಒಂದು 4 ಅಷ್ಟು, ಒಂದು ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ, ಇಷ್ಟನ್ನು ರುಬ್ಬಕ್ಕೆ. ಧನಿಯದ ಪುಡಿ ಸ್ವಲ್ಪ, ಒಂದು 4 ಸ್ಪೂನಷ್ಟು ಧನಿಯಾ ಪುಡಿ, ಖಾರದ ಪುಡಿ ಸ್ವಲ್ಪ. ಖಾರ ಎಷ್ಟು ಬೇಕೋ ನೀವು ಸ್ವಲ್ಪ ಖಾರ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಬೇರೆ ಹಾಕಿರ್ತೀವಲ್ಲ, ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಳ್ಳಿ. ಇದೆಲ್ಲ ಹುರ್ಕೊಳ್ಳೋಣ. ಇದೆ ಫಸ್ಟು ಹುರ್ಕೊಳ್ಳೋಣ. ಇದೆಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ,
ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸಾಂಬಾರು ತುಂಬ ರುಚಿ ಬರುತ್ತೆ. ಫ್ರೈ ಮಾಡಿ ಹಾಕ್ಕೊಂಡ್ರೆ ಇಕ್ಕಿದ ಬೇಳೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಿದು ಚೆನ್ನಾಗಿರ್ತೈತೆ. ಇದೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಇಲ್ಲಿ ಕಾಳನ್ನ ಒಗ್ಗರಣೆಗೆ ಹಾಕೋಣ. ಎಣ್ಣೆ ಹಾಕಿದ್ದೀನಿ, ಕಾಳನ್ನ ಒಗ್ಗರಣೆ ಕೊಟ್ಕೊಂಬಿಡೋಣ. ಇಲ್ಲಿ ಇಕ್ಕಿರೋ ಕಾಳನ್ನ ಒಗ್ಗರಣೆ ಹಾಕೋಣ. ಸಾಸಿವೆ ಸ್ವಲ್ಪ, ಎಣ್ಣೆ ಒಂದೆರಡು 4 ಸ್ಪೂನು ಸಾಸಿವೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ. ಇದು ರುಬ್ಬುವಷ್ಟೊತ್ತಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಎಣ್ಣೆನಲ್ಲೇ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. 2 ಟೊಮೊಟೊ, ಒಂದು ಸ್ವಲ್ಪ ಕೊತ್ತಂಬರಿ, ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ನಾವು ರುಬ್ಕೊಂಡು ಇದನ್ನು ಒಗ್ಗರಣೆಗೆ ಹಾಕೋಣ. ನೋಡಿ, ಕಾಳನ್ನೆಲ್ಲ ಒಗ್ಗರಣೆ ಹಾಕೋಣ. ಕಾಳನ್ನ ಚೆನ್ನಾಗಿ ಒಗ್ಗರಣೆಯಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಗ್ಗರಣೆ ಕೊಟ್ಕೊಳ್ಳೋಣ. ಕಾಳು ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ. ಬೇಕಂದರೆ ಆಲೂಗಡ್ಡೆ ಬದನೆಕಾಯಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನೇನು ಹಾಕಲ್ಲ, ಬರೀ ಹಿಂಗೆ ಮಾಡ್ತೀನಿ. ಇದು ರುಬ್ಕೊಳ್ಳೋಕ್ಕೆ ನಾನು ಧನ್ಯ ಪುಡಿನಲ್ಲೇ ಗಸಗಸೆ, ಅರಿಶಿನದ ಗೋಟು ಮತ್ತು ಚಕ್ಕೆ ಲವಂಗ, ಸ್ವಲ್ಪ ಕಡಲೆ ಎಲ್ಲ ಹಾಕಿ ಮಿಷಿನ್ಗೆ ಹಾಕ್ಸ್ಕೊಂಡಿರ್ತೀನಿ. ನಾನು ಧನ್ಯ ಪುಡಿಯೆಲ್ಲ ಹಾಕ್ಬಿಟ್ಟಿರ್ತೀನಿ, ಅದರಿಂದ ನಾನು ಗಸಗಸೆ ಹಾಕೋಕ್ಕೆ ಹೋಗಲ್ಲ. ಅದರಲ್ಲೇ ಇರುತ್ತೆ ಗಸಗಸೆ, ಕಡಲೆ ಎಲ್ಲ. ನೋಡಿ, ನಮ್ಮ ಮನೆಯಲ್ಲೇ ಮಾಡಿರೋದು, ಎಷ್ಟು ಕಲರಾಗಿದೆ ನೋಡಿ. ಅವರೆಲ್ಲ ನಾನು ಮನೆಯಲ್ಲೇ ಮಾಡ್ಕೊತೀನಿ. ಹೇಳಿದ್ದೀನಲ್ಲ ನಿಮಗೆ, ನೋಡಿ ಎಷ್ಟು ಕಲರಾಗಿದೆ. ಚೆನ್ನಾಗಿ ಎಣ್ಣೆಲಿ ನಾನು ಹುರಿದ್ಬಿಟ್ಟು ಮಾಡ್ಕೊಳೋದಲ್ಲ, ಸಾಕು. ಇಷ್ಟು ಖಾರ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ ಅಂತ ಹಾಕ್ಕೊಳ್ಳಿ. ಒಂದು 4 ಸ್ಪೂನಷ್ಟು ಹಾಕ್ಕೊಳ್ಳೋಣ ಧನ್ಯ ಪುಡಿ. 2 3 ಸಾಕಿಷ್ಟು. ಇಷ್ಟು ರುಬ್ಬಕ್ಕೆ ಇಲ್ಲಿ ಹುರಿದಿರೋದನ್ನೆಲ್ಲ ಹಾಕ್ಕೊಳ್ಳೋಣ. ಇಲ್ಲಿ ಹುರಿದಿರೋದೆಲ್ಲ ಚೆನ್ನಾಗಿದು ಇದಾಗಲಿ. ಇದೆಲ್ಲ ಹುರಿದಿರೋದನ್ನ ಇದಕ್ಕೆ ಹಾಕ್ಕೊಬೇಕು. ಕಾಳು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ. ತೋರಿಸ್ತೀನಿ, ಮಸಾಲೆ ಎಲ್ಲ ರುಬ್ಬಿ ಅದಕ್ಕೆ ಹಾಕಿ ತೋರಿಸ್ತೀನಿ. ಈ ಥರ ಅರಿಶಿನ ಪುಡಿ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿರಬೇಕು. ನೋಡಿ, ಈ ಥರ ಎಣ್ಣೆ ಫ್ರೈ ಆಗೈತೆ. ಇವಾಗ ಇದಕ್ಕೆ ಮಸಾಲೆ ಹಾಕೋಣ. ಮಸಾಲೆ ರುಬ್ಕೊಂಡಿದ್ದಲ್ಲ ನೋಡಿ, ಮಸಾಲೆ ಹಾಕ್ಬಿಟ್ಟು ಎಲ್ಲ ಹುರಿದಿಟ್ಕೊಂಡಿದ್ದಲ್ಲ ಆ ಮಸಾಲೆ ಎಲ್ಲ ಇದಕ್ಕೆ ಹಾಕಿ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಇಷ್ಟು ನೋಡಿಕೊಂಡು, ಜಾಸ್ತಿ ತೆಳ್ಳು ಮಾಡ್ಕೊಂಬೇಡಿ, ಮುದ್ದೆಗಲ್ವಾ, ಸ್ವಲ್ಪ ಮೀಡಿಯಮ್ ಆಗಿರಲಿ. ಯಾರೆಲ್ಲ ತೊಗೊಂಡಿದ್ದೀರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಮುಗೀತು. ಕಲ್ಲುಪ್ಪು ಹಾಕ್ಕೊತೀನಿ ನಾನು. ಆಯಿತು, ಸ್ವಲ್ಪ ಉಪ್ಪು ತೆಳ್ಳಿಗೆ ಉದ್ದಿನ ಸಾರು, ತೆಳ್ಳಿಗಿರಲಿ, ಮುದ್ದೆಗಲ್ವಾ ಇಷ್ಟು ತೆಳ್ಳಿಗಿರಲಿ. ಅನ್ನ ಮಾಡೋಕ್ಕಿಟ್ಟಿದ್ದೀನಿ. ಸಾಂಬಾರು ಆದ ತಕ್ಷಣ ಮುದ್ದೆ ಮಾಡ್ಕೊಳ್ತೀನಿ ಅಷ್ಟೇ. ಸಾಂಬಾರು ಬೇಗ ಮಾಡ್ಕೊಂಡ್ಬಿಡ್ತೀನಿ ನಾನು. ಬಂದೆ 4 ಕಡೆ ಇದೆಯಲ್ಲ, ಅಲ್ಲೊಂದು ಇಟ್ಬಿಟ್ಟು 1 ನಿಮಿಷ. 8 ಗಂಟೆಗೆ ಬಂದೆ, 8:45 ನಾನು ಅಡುಗೆ ಆಗೋಗಿದ್ದೆ. ಮುದ್ದೆ ಅನ್ನ ಸಾಂಬಾರು ತೋರಿಸ್ತೀನಿ ಮುದ್ದೆ ಮಾಡೋದು. ಸ್ವಲ್ಪ ಕುದೀಲಿ, ಅದಕ್ಕೆ ಸ್ವಲ್ಪ ಬಂದೆ ಕುತ್ಕೊಳ್ಳೋಣ ಅಂತ ಮುದ್ದೆ ಮಾಡಬೇಕು. ಇನ್ನು ಹಸ್ಬೆಂಡ್ ಬಂದಿಲ್ಲ, ಬರ್ತಾರೆ ಅವ್ರು 9 ಗಂಟೆ ಅಷ್ಟೊತ್ತು. ನಾನು ಅಡುಗೆ ಆಗಿರ್ಬೇಕು ಅವ್ರಿಗೆ.
ಬೆಳಗ್ಗೆ ಅವ್ರು 4:15ಗೆ ಹೋಗ್ತಾರಲ್ಲ, ಬೇಗ ಅಡುಗೆ ಆಗಿಬಿಡ್ಬೇಕು. ಸ್ವಲ್ಪ ಕೂತ್ಕೊಂಡೆ ಮಾತಾಡೋಣ. ಇಷ್ಟೇ ಲೈಫ್ ನಮ್ಮದು, ಪುಟ್ಟ ಕುಟುಂಬ ನಮ್ಮದು ಅಷ್ಟೇ. ನನ್ನ ಮಕ್ಕಳು, 2 ಮಕ್ಕಳು, ನನ್ನ ಗಂಡ, ನನ್ನ ಚಿಕ್ಕದು ಸಂಸಾರ ಇಷ್ಟೇ. ನನಗೆ ತಂದೆ ತಾಯಿ ಯಾರೂ ಇಲ್ಲ. ನನಗೆ ನನ್ನ ಗಂಡನೇ ಎಲ್ಲ. ನನ್ನ ದೇವರು, ನಂಗೆ ರಾಘವೇಂದ್ರ ಸ್ವಾಮಿ, ನನ್ನ ಮನೆ ದೇವರು ರಾಮದೇವರು, ಅವರೇ ನನ್ನ ಕೈ ಹಿಡ್ದಿರೋದು. ನಾನು ಇಷ್ಟು ಮಟ್ಟಿಗೆ ಬರೋಕ್ಕೆ ನನ್ನ ದೇವರೇ. ನನಗೆ ತುಂಬ ಪ್ರಾಬ್ಲಮ್ ಇದೆ, ನನಗೆ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಯೂಟ್ಯೂಬ್ ಬರೋ ಕಾರಣನೇ ನನ್ನ ಪ್ರಾಬ್ಲಮ್ಮು. ನಿಮ್ಮ ಹತ್ರ ಹೇಳ್ಕೊಬೇಕು ಅಂತಲೇ ನಾನು ಯೂಟ್ಯೂಬ್ ಬರೋದು. ನಂಗೆ ಸ್ಯಾರಿ ಹಾಕ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ, ನನ್ನ ಹ್ಯಾಂಡಿಕ್ಯಾಫ್ಟು. ನನ್ನ ಸ್ಟಿಕ್ ಇಲ್ಲದೆ ನನಗೆ ಓಡಾಡೋಕ್ಕೆ ಆಗೋಲ್ಲ. ಈ ಸ್ಟಿಕ್ಕೇ ನನಗೆ, ಇದಿಲ್ಲದೆ ನಾನು ಒಂದು ನಿಮಿಷನೂ 2 ಹೆಜ್ಜೆ ಇಕ್ಬೋದು ಅಷ್ಟೇ. ಇದು ಇಲ್ಲದೆ 2 ಹೆಜ್ಜೆನೇ ಅಷ್ಟೇ ನನಗೆ ಇಕ್ಕೋಕ್ಕಾಗೋದು. ಅದ್ರ ಮುಂದೆ ನನಗೂ ಫುಲ್ ಫ್ರೀಯಾಗಿ ಓಡಾಡೋಕ್ಕಾಗಲ್ಲ. ಇದು ಇಟ್ಕೊಂಡೇ ಓಡಾಡಬೇಕು ನಾನು. ಎಲ್ಲೋದ್ರೂ ಅಷ್ಟೇ ಇದು ಇಟ್ಕೊಂಡೇ ಇರಬೇಕು. ಇಲ್ಲಾಂದರೆ ಯಾರನ್ನ ನನಗೆ ಸಪೋರ್ಟಾಗಿ ಭುಜ ಇಟ್ಕೊಂಡು ಓಡಾಡಬೇಕಷ್ಟೇ. ಸುಮ್ಮನೆ ಅವ್ರಿಗೆಲ್ಲ ಹಿಂಸೆ ಕೊಡೋಕ್ಕಾಗಲ್ಲ ನಾನು. ಅದರಿಂದ ಇದನ್ನು ಇಟ್ಕೊಂಡು ಓಡಾಡ್ತಾಯಿದ್ದೀನಿ. ನನ್ನಿಂದ ಅವ್ರಿಗೆ ಯಾರಿಗೂ ಹಿಂಸೆ ಆಗಬಾರ್ದು ಅಂತಲೇ ಇದನ್ನು ಇಟ್ಕೊಂಡು ಓಡಾಡ್ತಾಯಿದ್ದೀನಿ. ಆಪ್ರೇಷನ್ ಮಾಡ್ಸೋಕ್ಕೆ ಹೇಳಿದ್ದಾರೆ ಡಾಕ್ಟ್ರು, ಆದರೂ ನಾನು ಮಾಡಿಸ್ಕೊಳ್ಳಲ್ಲ. ಯಾಕೆ ನನಗೆ ನೋವು ತಿನ್ನೋಕ್ಕಾಗ್ತಾಯಿಲ್ಲ. ನಾನು 8 ಆಪ್ರೇಷನ್ ಆಗಿದೆ. ಮತ್ತು ನಾನು ಇನ್ನು ನೋವು ತಿಂದು ಹಾಸ್ಪಿಟ್ಲಿಗೆ ನರ್ಕ ನನ್ನ ಕೈಲಿ ಆಗಲ್ಲ. ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ ನಾನು ಹಾಸ್ಪಿಟಲಲ್ಲಿ. ಅದರಿಂದ ನನಗೆ ಬೇಡ, ಆಪ್ರೇಷನ್ನೇ ಬೇಡ ಅಂದ್ಬಿಟ್ಟು ಡಿಸೈಡ್ ಆಗಿಬಿಟ್ಟಿದ್ದೀನಿ. ಅದರಲ್ಲೇ ಹೆಂಗೋ ಖುಷಿಯಾಗಿದ್ದೀನಿ. ನಾನು ನೋವಲ್ಲೂ ಖುಷಿ ಪಡ್ತಾಯಿದ್ದೀನಿ. ನಾನು ಕೆಲಸ ಮಾಡ್ತೀನಿ, ಆದಷ್ಟು ರೆಸ್ಟ್ ಮಾಡ್ತೀನಿ. ನನ್ನ ಮಕ್ಕಳನ್ನ ನೋಡ್ಕೊಂಡು ನಾನು ಸಂತೋಷವಾಗಿದ್ದೀನಿ. ಗಂಡ ಮಕ್ಕಳು ಚೆನ್ನಾಗಿ ನೋಡ್ಕೋತಾರೆ, ಸಾಕು. ನನಗೆ ಲೈಫಲ್ಲಿ ಏನು ಬೇಕು ಅಷ್ಟೇ. ನನಗೆ ನೆಮ್ಮದಿಯಾಗಿದ್ದೀನಿ. ನಾನು ಚೆನ್ನಾಗಿ ನೋಡ್ಕೋತಾರೆ ನನ್ನ. ನಾನು ಯೂಟ್ಯೂಬ್ ಬರೋಕ್ಕೆ ತುಂಬ ಖುಷಿ. ನಾನು ತುಂಬ ಆಸೆ ಇತ್ತು, ನಾನು ಯೂಟ್ಯೂಬ್ ಮಾಡಬೇಕು, ನಾನು ಅಡುಗೆ ಮಾಡೋದು ತೋರಿಸ್ಬೇಕು. ನಾನು ಮನೇಲಿ ಯಾವ ಥರ ಇರ್ತೀನಿ ಅದನ್ನು ನಾನು ತೋರಿಸ್ಬೇಕಿತ್ತು. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಬೇರೆ ಇನ್ನೇನು ಶೋಕಿಗೋಸ್ಕರ ಮಾಡ್ತಾಯಿಲ್ಲ ನಾನು. ಬೇರೆ ನಾನು ಮೇಕಪ್ಪು ಮಾಡ್ಕೊಳೋದು ಮತ್ತು ಹಿಂಗೆ ಬರೀ ನನಗೆ ಅವತ್ತಿಂದನೂ ಏನು ಇಷ್ಟ ಇಲ್ಲ. ನಾನು ಮೇಕಪ್ ಮಾಡ್ಕೊಳ್ಳೋದು ಅದೆಲ್ಲ ಇಷ್ಟ ಇಲ್ಲ. ನಾನು ನ್ಯಾಚುರಲಾಗಿ ಇದ್ದೀನಿ, ಇವತ್ತು ಹಂಗೆ ಇದ್ದೀನಿ ಇಷ್ಟೇ. ನಾನು ನೈಟಿನಲ್ಲಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೊಂಬೇಡಿ. ನನ್ನ ಕೈಲಿ ಆಗೋಲ್ಲ. ಡ್ರೆಸ್ಸಲ್ಲಿ ಹಾಕೋತೀನಿ, ಆದರೂ ಮನೇಲಿದ್ದರೆ ನನ್ನ ನೈಟಿನೇ ಕಂಫರ್ಟು ನನಗೆ. ಅದಕ್ಕೋಸ್ಕರ ನೈಟಿ ಹಾಕ್ಕೊತೀನಿ. ನನ್ನ ವಿಡಿಯೋ ಇಷ್ಟಪಟ್ಟರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ನಾನು ಕೇಳೋದು ಇನ್ನೇನಿಲ್ಲ. ಇಷ್ಟ ಇಲ್ಲ ಅಂದರೆ ನಾನು ತಿದ್ಕೋತೀನಿ, ಹೇಳಿ ಯಾವ ಥರ ಮಾಡಬೇಕು ಅಂತಲೂ ಹೇಳಿ ತಿದ್ಕೊತೀನಿ. ಅದೇ ಬೇರೆಯವ್ರದ್ದೆಲ್ಲ ವೀಡಿಯೋ ನೋಡ್ತಾ ಇದ್ದೆ ನಾನು. ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬೇರೆಯವ್ರ ವೀಡಿಯೋ ನೋಡೋದು ಖುಷಿ ಪಡ್ತಾಯಿದ್ದೆ. ಇಷ್ಟು ಚೆನ್ನಾಗಿ ಮಾಡ್ತಾರೆ. ನಾನು ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸಪೋರ್ಟ್ ಮಾಡಿದ್ರು ಯಜಮಾನ್ರು, ಮಾಡು ನೀನು, ಸುಮ್ಮನೆ ಮನೇಲಿ ಕೂತ್ಕೊಂಡು ಬೇಜಾರು ಕೂತಿರ್ತಿ ಯಾವಾಗಲೂ ಅಂತ. ಮನೆ ಕೆಲಸ ಮಾಡಿದ ತಕ್ಷಣವೇ ಸುಮ್ಮನೆ ಕೂತ್ಕೊಂಡಿರ್ತಾಯಿದೆ. ಯಾರ ಹತ್ರ ಮಾತಾಡೋ ಸುಮ್ಮನೆ ಆಡ್ಕೋತಾರೆ. ನಾವು ಹಿಂದೆ ಒಂದು ಮಾತಾಡ್ತಾರೆ, ಮುಂದೆ ಒಂದು ಮಾತಾಡ್ತಾರೆ. ಅಂಥ ಜನ ಬೇಡವೇ ಬೇಡ. ನನ್ನನ್ನೇ ಹಿಂಗಲ್ಲಿ ಮಾತಾಡ್ತಾರೆ ಜನಗಳು, ಕೆಟ್ಟದಾಗೆಲ್ಲ ಮಾತಾಡ್ತಾರೆ. ಅಂಥ ಜನಗಳು ಬೇಡ. ಒಬ್ಬಂಟಿಯಾಗೆ ಇರೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಯೂಟ್ಯೂಬಿಗೆ ಬಂದೆ. ನನ್ನ ಪ್ರಾಬ್ಲಮ್ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನನ್ನ ಮನಸ್ಸಿಗೆ. ನನ್ನ ವೀಡಿಯೋಸು ನಾನು ಮನೇಲಿ ಯಾವ ಥರ ಇರ್ತೀನಿ, ನಾನು ಆ ವೀಡಿಯೋ ಹಾಕಬೇಕು ಅಂತ ನಾನು ಬಂದೆ ಅಷ್ಟೇ. ಇನ್ನೇನು ಶೋಕಿಗೋಸ್ಕರ ನಾನು ಮಾಡ್ತಾಯಿಲ್ಲ. ನನ್ನ ಕಷ್ಟ ನಿಮ್ಮ ಹತ್ರ ಹೇಳ್ಕೊಬೇಕು. ನಾನು 4 ಕಾಸು ಸಂಪಾದನೆ ಮಾಡೋದು ನನ್ನ ಗಂಡನಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಯೂಟ್ಯೂಬಿಗೆ ಬಂದಿದ್ದೀನಿ ಅಷ್ಟೇ. ಬೇರೆ ಇನ್ಯಾವ ಉದ್ದೇಶಕ್ಕೂ ನಾನು ಯೂಟ್ಯೂಬ್ ಮಾಡ್ತಾಯಿಲ್ಲ. ನನಗೂ ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಮುಂದಕ್ಕೆ ಬೇರೆ ಬೇರೆ ಥರ ವೀಡಿಯೋ ಮಾಡೋಕ್ಕೂ ನನಗೆ ಇಷ್ಟ ಆಗುತ್ತೆ. ನಾನು ಆಚೆ ಎಲ್ಲೂ ಕರ್ಕೊಂಡು ಹೋಗಲ್ಲ ಜಾಸ್ತಿ. ಹೋದರೆ ನಾನು ದೇವಸ್ಥಾನ ಮಾತ್ರ ಹೋಗ್ತೀನಿ. ಯಾರ ಮನೆಗೂ ನನ್ನ ರಿಲೇಷನ್ ಮನೆಗೆ ಏನಾದ್ರು ಹೋಗಬೇಕು ಅನ್ಸಿದ್ರೆ ಹೋಗ್ತೀನಿ. ಇಲ್ಲಾಂದರೆ ನನ್ನ ಮನೆಯಲ್ಲೇ ಇರ್ತೀನಿ. ಜಾಸ್ತಿ ಮನೆಯಲ್ಲೇ ನಾನು ಟೈಮ್ ಸ್ಪೆಂಡ್ ಮಾಡೋದು. ನನ್ನ ಮಗಳಿಗೆ ಓದಿಸ್ಕೊಂಡು, ನನ್ನ ಮಕ್ಕಳು ಬಟ್ಟೆ ಕೆಲಸ ಅದು ಇದು ಇದ್ದೇ ಇರುತ್ತೆ ಮನೆಯಲ್ಲಿ. ಅದಕ್ಕೋಸ್ಕರ ನಾನು ಆಚೆ ಎಲ್ಲೂ ಓಡಾಡೋಕ್ಕಾಗಲ್ಲ. ಬೇಜಾರು ಮಾಡ್ಕೊಂಡು ನಾನು ಮನೆಯದೇ ಬರೀ ತೋರಿಸ್ತೀನಿ ನಿಮಗೆ. ನಾನು ಹೆಂಗಿರ್ತೀನಿ, ನಾನು ಮನೇಲಿ ಏನು ಅಡುಗೆ ಮಾಡ್ತೀನಿ, ನನ್ನ ಮಕ್ಳಿಗೆ ಏನು ಬಡಿಸ್ತೀನಿ ಅಷ್ಟೇ ನಾನು ತೋರ್ಸೋಕ್ಕಾಗಲ್ಲ. ಬೇಜಾರು ಮಾಡ್ಕೊಂಬಿಡಿ. ವಿಡಿಯೋ ನಿಮಗೆ ಲೈಕು ಆದರೆ ಒಂದು ಲೈಕ್ ಕೊಡಿ. ನನಗೆ ನಿಮ್ಮ ಅಕ್ಕ ತಂಗಿ ಅಂದ್ಕೊಂಡು ನನ್ನ ಬೆಳೆಸಿ ಅಷ್ಟೇ. ಇದ್ರ ಮೇಲೆ ನಾನು ಇನ್ನೇನು ಕೇಳಲ್ಲ. ನಾನು ಬೇರೆ ಇನ್ನೇನು ಉದ್ದೇಶಕ್ಕೂ ನಾನು ಬಂದಿಲ್ಲ. ನಾನು ಒಂದು ಹ್ಯಾಂಡಿಕ್ಯಾಫ್ಟು ಮುಂದೆ ನಾವು ಯಾವ ಥರ ಜೀವನ ನಡೆಸಿದ್ದೀವಿ, ಯಾವ ಥರ ಇದ್ದೀವಿ ಮನೆಯಲ್ಲಿ,
ನನ್ನ ಮಕ್ಕಳನ್ನ ಎತ್ತಿ ನಾನು ಯಾವ ಥರ ನನ್ನ ಮಕ್ಕಳು ಬುದ್ಧಿ ಕಲಿಸ್ಕೊಂಡು ನನ್ನ ಗಂಡ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾವ್ರೆ, ಬೇರೆಯವ್ರಿಗೆ ಮಾದರಿ ಆಗಲಿ. ನಾನು ಯಾವ ಥರ ನಾನು ಇದನ್ನು ನನ್ನ ಲೈಫ್ನ ಯಾವ ಥರ ಚಾಲೆಂಜಿಗೆ ಥರ ತಗೊಂಡು ಈ ಮಟ್ಟಿಗೆ ಬಂದಿದ್ದೀನಿ ಅಂತ ನಾನು ನಿಮ್ಗೆ ಕೇಳಿದ್ರೆ ನನ್ನ ಸ್ಟೋರಿಯೇ ಹೇಳ್ತೀನಿ ನಿಮಗೆ. ಅದಕ್ಕೋಸ್ಕರ ನಾನು ಯೂಟ್ಯೂಬಿಗೆ ಬಂದೆ. ಆಮೇಲೆ ನಾನು ನೈಟಿ ಹಾಕ್ಕೊಂಡು ನಾನು ಮಾಡ್ತೀನಿ ಕಂಫರ್ಟು, ಅದಕ್ಕೋಸ್ಕರ ಬೇಜಾರು ಮಾಡ್ಕೊಂಬಿಡಿ ಈ ಅಮ್ಮ ನೈಟಿ ಹಾಕ್ಕೊಂಡೇ ಇರ್ತಾರೆ ಅಂತ. ಕೆಲಸ ಕೂತಿದ್ದಾವೆ ಎಷ್ಟರ ಕೆಲಸ ಮಾಡ್ತೀನಿ, ನಂಗೆ ಓಡಾಡೋಕ್ಕಾಗಲ್ಲ ಜಾಸ್ತಿ. ಓಡಾಡಿದೆ ಅಂದರೆ ಜಾಸ್ತಿ ಮಂಡಿ ನೋವು ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ. ಬ್ಯಾಕ್ ಪೇನ್ ಬೇರೆ ಇದೆ, ಬ್ಯಾಕ್ ಪೇನು ಮಂಡಿ ನೋವೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ರೆಸ್ಟ್ ಮಾಡ್ತೀನಿ. ನಾನು ಜಾಸ್ತಿ ಮಲಗೋದು ನಿದ್ದೆನೂ ಮಾಡಲ್ಲ, ರೆಸ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತು. ಎದ್ಬಿಟ್ಟು ನನ್ನ ಕೆಲಸ ಮಕ್ಕಳು ಬರೋ ಅಷ್ಟೊತ್ತು ನಾನು ಏನು ಮಾಡಬೇಕು ಅವ್ರಿಗೆ ಅದೆಲ್ಲ ನಾನು ಮಾಡ್ತೀನಿ. ಮನೆ ಕೆಲಸ ಮಾತ್ರ ಆದಷ್ಟು ನನ್ನ ಮಗಳನ್ನ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ದೇವ್ರು ನನಗೆ ಅದೊಂದು ಹೆಣ್ಮಗು ಕೊಟ್ಬಿಟ್ಟು ತುಂಬ ಹೆಲ್ಪ್ ಮಾಡಿದ್ರು. ನನಗೆ 3ನೇ ಕ್ಲಾಸ್ ಮಗುವಿಂದ ನನಗೆ ಅವಳು ಹೆಲ್ಪ್ ಮಾಡ್ತಾವಳೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾಳೆ ಅವಳು. ಫುಲ್ ಕೆಲಸ ಮಾಡಿನೇ ಅವಳು ಸ್ಕೂಲ್ಗೆ ಹೋಗ್ತಾಳೆ. ಅರ್ಧ ಕೆಲಸ ಅವಳೇ ನನಗೆ ಮಾಡಿಕೊಟ್ಬಿಟ್ಟು ಹೋಗ್ತಾಳೆ ಸ್ಕೂಲ್ಗೆ. ನಾನು ಬರೀ ಅಡುಗೆ ತಿಂಡಿ ಮಾಡ್ತೀನಿ. ಒಂದೊಂದ್ಸತಿ ಆಗಿಲ್ಲ ಅಂದರೆ ಯಜಮಾನ್ರೂ ಹೆಲ್ಪ್ ಮಾಡ್ತಾರೆ. ಅವರು ಕೆಲಸಕ್ಕೆ ಹೋಗ್ಬಿಟ್ಟು ಬಂದು ನನಗೆ ಏನೊಂದು ಐಟಮು ನಾನು ಆಚೆಗೂ ಹೋಗಲ್ಲ, ಎಲ್ಲ ಅವರೇ ತಂದುಕೊಡ್ತಾರೆ. ಏನೊಂದು ಅವರೇ ನನ್ನನ್ನು ನೋಡ್ಕೊತಾರೆ. ಚೆನ್ನಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ನನಗೆ ದೇವರು ಇದಕ್ಕಿಂತ ನನಗೆ ಇನ್ನೇನು ಭಾಗ್ಯ ಬೇಕು. ಕಾಲು ಕಿತ್ಕೊಂಡು ಅಷ್ಟೇ. ನನಗೆ ಒಳ್ಳೆ ಮಕ್ಕಳು ಕೊಟ್ಟಾನೆ, ನನಗೆ ಒಳ್ಳೆ ಮಗಳು ಕೊಟ್ಟಿದ್ದಾನೆ. ನನ್ನ ಗಂಡನೂ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊತಾರೆ. ಇನ್ನೇನು ಬೇಕಲ್ವ ಹೆಣ್ಣಿಗೆ? ಇದೊಂದು ಸೌಭಾಗ್ಯ ಇದ್ದರೆ ಸಾಕು. ರಾಘವೇಂದ್ರ ಸ್ವಾಮಿನೇ ನನಗೆ ಅವ್ರ ಮೇಲೆ ತುಂಬ ಭಕ್ತಿ. ನನಗೆ ರಾಘವೇಂದ್ರ ಸ್ವಾಮಿ ಶಕ್ತಿನೇ ನನಗೆ ಅವರು. ರಾಘವೇಂದ್ರ ಸ್ವಾಮಿಯವರೇ ನನ್ನ ಶಕ್ತಿ. ಸ್ವಾಮಿ ನಾನು ಗುರುವಾರ ನಾನು ಪೂಜಿಸ್ತೀನಿ. ದಿನ ನಮ್ಮನೆ ದೀಪ ಹಚ್ತೀವಿ. ಬೆಳಗ್ಗೆ ನನ್ನ ಮಗಳು ಹಚ್ಬಿಟ್ಟು ಹೋಗ್ತಾಳೆ, ಸಂಜೆ ನಾನು ಹಚ್ಬಿಟ್ಟು ಪೂಜೆ ಮಾಡ್ತೀನಿ. ದೇವರೇ ನಮಗೆ ಶಕ್ತಿ ಕೊಟ್ಟಿರೋದು, ಯಾರಿಲ್ಲ, ನಮ್ಮ ದೇವರೇ ಶಕ್ತಿ. ಇಷ್ಟು ಮಾಟ ನಾನು ಕೂತಿದ್ದೀನಿ ಅಂದರೆ ನನಗೆ ಸಪೋರ್ಟಾಗಿ ನಿಂತಿರೋ ನನ್ನ ಗಂಡ, ಆ ದೇವರು ಪರಮಾತ್ಮ, ನನ್ನ ಮಕ್ಕಳು. ಇದಕ್ಕೆ ಬಂದು ಇಷ್ಟು ಮಟ್ಟಿಗೆ ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಬೇರೆ ಇನ್ನೇನು ನನ್ನ ಸ್ಟೋರಿ ಕೇಳಬೇಕು ಅಂದರೆ ನೀವು ಕಮೆಂಟ್ ಹಾಕಿ, ನಾನು ಹೇಳ್ತೀನಿ ಎಷ್ಟು ಕಷ್ಟ ಬಿದ್ದು ನಾವು ಎಷ್ಟು ಮುಂದೆ ಇಷ್ಟು ಮಟ್ಟಿಗೆ ಬಂದಿದ್ದೀವಿ ಅಂತ ನಾನು ಹೇಳ್ತೀನಿ ನಿಮಗೆ. ಬೇರೆ ಇನ್ನೇನು ಅನ್ಯಾಯ ದುಡ್ಡು ಒಬ್ರಿಗೆ ಮೋಸ ಮಾಡಿರೋದು ಒಂದೂ ಇಲ್ಲ. ನಮ್ಮ ಯಜಮಾನರು ತುಂಬ ಒಳ್ಳೆ ಮನುಷ್ಯ. ನನಗೊಂದು ಬಾಳು ಕೊಟ್ಟು ನನ್ನ ತುಂಬ ಪ್ರೀತಿಯಿಂದ ನೋಡ್ಕೊತಾರೆ ಅಷ್ಟೇ. ಸಾಂಬಾರು ಕುಡಿತೆ ಆಯಿತು. ಶೋಭಾ ನೋಡಿ ಫ್ರೆಂಡ್ಸ್, ಮುದ್ದೆ ಮಾಡ್ತಾಯಿದ್ದೀನಿ ನೋಡಿರಿ. ನಾನು ಹೆಂಗೆ ಮಾಡ್ತೀನಿ ನೋಡಿ. ಕೂತ್ಕೊಂಡು ಹಿಂಗೆ ಚೇರ್ ಮೇಲೆ, ಕೆಳಗಡೆ ಎಲ್ಲ ತೊಳ್ಸೋಕ್ಕಾಗಲ್ಲ ನನ್ನ ಕೈಲಿ. ಈ ಥರ ತೊಳ್ಸ್ಕೊತೀನಿ ನೋಡಿ. ಈ ಥರ ತೊಳ್ಸ್ಕೊತೀನಿ. ಕೆಳಗಡೆ ಕೂತ್ಕೊಂಡು ತೊಳ್ಸೋಕ್ಕಾಗಲ್ಲ, ಕಾಲಾಗಲ್ವಲ್ಲ. ಈ ಥರ ತೊಳ್ಸ್ಕೊತೀನಿ. ಬೆಂದಿದೆ ಇಷ್ಟೇ. ಮುದ್ದೆ ಮಾಡ್ಕೊತೀನಿ ಅಷ್ಟೇ ಫ್ರೆಂಡ್ಸ್. ನೋಡಿ, ತೊಳ್ಸ್ಕೊಂಡ್ರೆ ಗಂಟು ಒಂದೂ ಇರಲ್ಲ. ಕುಕ್ಕರ್ ಬಟ್ಲು ಮಾಡ್ಕೊಂಬಿಟ್ಟಿದ್ದೀನಿ ಈ ಥರ. ಈ ಕುಕ್ಕರ್ ಏನು ಯೂಸ್ ಇರಲಿಲ್ಲ, ಅದಕ್ಕೋಸ್ಕರ ಈ ಥರ ಮುದ್ದೆ ಮಾಡೋಕ್ಕೆ ಮಡಿಕೊಂಬಿಟ್ಟಿದ್ದೀನಿ. ಈ ಹ್ಯಾಂಡಲ್ ಹಿಂಗೆ ಹಿಡ್ಕೋಬೋದು. 3 ಮುದ್ದೆ ಆಗುತ್ತೆ ಚಿಕ್ಕದಾಗಿ. ಫ್ರೆಂಡ್ಸ್, ಮುದ್ದೆ ಇಕ್ಕಿದ ಬೇಳೆ ಸಾರು. ಇಕ್ಕಿದ ಬೇಳೆ ಸಾರಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಅಷ್ಟೇ ಫ್ರೆಂಡ್ಸ್.
ನೋಡಿ, ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸಾಂಬಾರು. ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ. ನೈಟ್ ಊಟ ಅಷ್ಟೇ ರೂಟೀನ್ ನಮ್ಮದು. ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.